ಗಾಯ್ಸ್ ನಮಸ್ತೆ ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಬಂದು ವೆಡ್ನೆಸ್ಡೇ. ಈಗ ಮನೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ವಲ್ಪ ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಕೆಲವೊಂದೊಂದು ಸಣ್ಣ ಪುಟ್ಟ ಅಂತ ಹೇಳಿ. ಹೊರಗಡೆ ಮೇನ್ ಗಾರ್ಡನ್ ವರ್ಕ್ ಕಂಪ್ಲೀಟ್ ಆಗಿದೆ ಒಂದು ಸ್ವಲ್ಪ, ಇನ್ನೂ ಒಂದು ಸ್ವಲ್ಪ ಇದೆ. ಬಿಕಾಸ್ ಮಣ್ಣೆಲ್ಲ ಆಗ್ಬಿಡತ್ತಲ್ಲ, ಓಡಾಡಿರ್ತೀನಿ ಒಳಗೆ ಹೊರಗಡೆ ಎಲ್ಲ. ಅದಕ್ಕೆ ಫಸ್ಟ್ ಹೊರಗಡೆದು ಗಾರ್ಡನ್ ಕೆಲಸ ಮುಗಿಸೋಣ ಅಂತ ಹೇಳಿಬಿಟ್ಟು ಗಾರ್ಡನ್ ಕೆಲಸನ ಒಂದಷ್ಟು ಮಟ್ಟಿಗೆ ಮುಗಿಸಿದ್ದೀನಿ. ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ, ಆ ಟೈಮಲ್ಲಿ ಕಳೆ ಎಲ್ಲ ಬೆಳೆದಿರೋದು, ವೇಸ್ಟ್ ಗಿಡ ಬೆಳೆದಿರೋದು ಅದೆಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಗಾರ್ಡನ್ ಕೆಲಸನ ಮುಗಿಸ್ಕೊಂಡು ಇವಾಗ ಮನೆ ಕೆಲಸ ಅಂದರೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಈ ನಮ್ಮ ಮಾಸ್ಟರ್ ಬೆಡ್ರೂಮನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ? 10:30 ಆಗಿದೆ. 10:40 ಆಗಿದೆ. ಸೊ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ಮಕ್ಕಳು ಬರೋ ಅಷ್ಟರಲ್ಲಿ ಈ ರೂಮ್ ಆದರೂ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಈ ಕಬೋರ್ಡನ್ನ ಕ್ಲೀನ್ ಮಾಡ್ಕೋತೀನಿ. ಇದರಲ್ಲಿ ಬರೀ ರಾಹುಲ್ ಬಟ್ಟೆ ಇರೋದು, ಬೇರೆ ಯಾರ್ದು ಬಟ್ಟೆ ಇಲ್ಲ. ಫಸ್ಟ್ ಈ ರೂಮನ್ನು ಮಾಡಿಕೊಂಡು ಆಮೇಲೆ ಚಿಕ್ಕದು 2 ರೂಮನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಈ ರೂಮನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಷ್ಟೊಂದು ಡೀಟೇಲ್ ಆಗಿ ನಾನು ಕ್ಲೀನಿಂಗ್ ಹೇಗೆ ಮಾಡ್ತೀನಿ ಏನು ಅಂತ ಶೇರ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಜಸ್ಟ್ ಒಂದು ಸ್ವಲ್ಪ ಜನರಲ್ ಆಗಿ ಶೇರ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇವಾಗ ವಿಡಿಯೋ ಮಾಡ್ತಿದ್ರೆ ಏನಾಗುತ್ತೆ ಗೊತ್ತಾ, ಆ್ಯಂಗಲ್ಸ್ ಎಲ್ಲ ಸೆಟ್ ಮಾಡಬೇಕು, ಕ್ಯಾಮ್ರಾ ಅಲ್ಲಿಡಬೇಕು ಇಲ್ಲಿಡಬೇಕು ಅಂತ ಆ ಒಂದು ಇದರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಹೋಗುತ್ತೆ. ಬಟ್ ಆದರೂ ನಾನು ನಿಮಗೆ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತೀನಿ. ಎಲ್ಲೆಲ್ಲಿ ಒಂದು ಸ್ವಲ್ಪ ಹೇಗೆ ಕ್ಲೀನ್ ಮಾಡ್ತೀನಿ ಏನು ಅನ್ನೋದನ್ನು ಸಣ್ಣ ಪುಟ್ಟ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಹೇಗೆ ಕ್ಲೀನಿಂಗ್ಸನ್ನೆಲ್ಲ ಮಾಡ್ತೀನಿ ಏನು ಅನ್ನೋದನ್ನು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಅದರಿಂದ ಒಂದಷ್ಟು ಟಿಪ್ಸ್ ಸಿಗ್ಬೋದು, ಐಡಿಯಾ ಸಿಗ್ಬೋದು. ಓಕೆನಾ? ಸರಿ ಬನ್ನಿ ಸ್ಟಾರ್ಟ್ ಮಾಡೋಣ. ಆವಾಗಲೇ ಹೇಳಿದಾಗೆ ನಾನು ಫಸ್ಟ್ ಕಬೋರ್ಡಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯೂಶಲಿ ನಮ್ಮ ಮನೇಲಿ ಬಟ್ಟೆನೆಲ್ಲ ಯಾರೂ ಕಿತ್ತು ಹಾಕಲ್ಲ, ನೀಟಾಗಿ ತೆಗೋತಾರೆ, ನೀಟಾಗಿ ಇಟ್ಕೋತಾರೆ. ಇಡೋದೆಲ್ಲ ನಾನೇ ಮಾಡ್ತೀನಿ, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡೋದು ನಾನೇ ಮಾಡೋದು. ಬಟ್ ತೆಕ್ಕೊಳ್ಳುವಾಗ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ಯಾರೂ ಹಾಗೆ ಕಿತ್ತು ಹಾಕಿ ಮಾಡೋದಿಲ್ಲ. ಒಂದು ಸ್ವಲ್ಪ ಆಚೆ ಈಚೆ ಆಗಿರುತ್ತೆ, ಅಷ್ಟು ಬಿಟ್ಟರೆ ತುಂಬ ಹಾಗೆ ತೆಗಿಯೋದು, ಮಡಚದೆ ಹಾಗೆ ಇಡೋದು ಆ ಥರ ಏನೂ ಹರಡ್ಕೊಂಡಿರಲ್ಲ. ಕಬೋರ್ಡು ಕ್ಲೀನಾಗೇ ಇರುತ್ತೆ. ಜಸ್ಟ್ ಒಂದು ಸ್ವಲ್ಪ ಡಸ್ಟ್ ಆಗಿರುತ್ತೆ, ಧೂಳಾಗಿರುತ್ತೆ ಅಲ್ಲಲ್ಲೇ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದು ಒಂದ್ಸಲ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೊಂಡ್ಬಿಟ್ರೆ ಒಂದು ಕ್ಲೀನ್ ಅಂತ ಅನಿಸುತ್ತೆ. ಹಬ್ಬದ ಟೈಮಲ್ಲಿ ಈ ಥರ ಎಲ್ಲ ಒಂದು ಕ್ಲೀನ್ ಮಾಡಿದ್ರೆ ಅದೇನೋ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಕೂಡ ಅಷ್ಟೇ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಕಬೋರ್ಡ್ ಆಲ್ರೆಡಿ ನಾನು ಕ್ಲೀನ್ ಮಾಡಿದ್ದೀನಿ, ಮಕ್ಳ ಕಬೋರ್ಡನ್ನು ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ. ಲಾಸ್ಟಲ್ಲಿ ರಾಹುಲ್ದೊಂದು ಉಳಿದಿತ್ತು, ಅದಕ್ಕೆ ಈ ಕಬೋರ್ಡನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದನ್ನು ಅಷ್ಟೇ ನಾನು ಜಸ್ಟ್ ನಾರ್ಮಲ್ ಪ್ಲೇನ್ ನೀರಲ್ಲಿ ಬಟ್ಟೆನ ಹತ್ಕೊಂಡು ಒರೆಸ್ತೀನಿ ಅಷ್ಟೇ. ಅದಕ್ಕೆ ನಾನು ಸೋಪ್ ವಾಟರ್ ಆಗಲಿ ಏನಾದರೂ ಲಿಕ್ವಿಡ್ ಆಗಲಿ ಆ ಥರ ಏನೂ ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಧೂಳಿರುತ್ತೆ ಅಷ್ಟೇ, ಅದಕ್ಕೋಸ್ಕರ ಏನಕ್ಕೆ ಅಂತ ಹೇಳಿಬಿಟ್ಟು ಏನೂ ಮಾಡೋದಿಲ್ಲ. ಆ್ಯಂಡ್ ಇದನ್ನು ನಾನು 2 months 3 months ಒನ್ಸ್ ಈ ಥರ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಕಬೋರ್ಡಲ್ಲಿ ಎಲ್ಲನೂ. ಅದಕ್ಕೆ ಅಷ್ಟು ಧೂಳು ಅಂತ ಅನಿಸಲ್ಲ. ಆಮೇಲೆ ಬಟ್ಟೆ ಎಲ್ಲ ಇಟ್ಟಾದಮೇಲೆ ಮುಂದೆ ಏನು ಖಾಲಿ ಇರುತ್ತಲ್ಲ ಅದನ್ನೆಲ್ಲನೂ ಆವಾಗ 15 days 1 month ಅಥವಾ ವೀಕ್ಲಿ ಒನ್ಸ್ ಯಾವಾಗ ನನಗೆ ಧೂಳು ಅಂತ ಕಾಣಿಸುತ್ತೋ ಕೈಯಲ್ಲಿ ಯಾವಾಗಲೂ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ. ಈ ಥರ ಏನಾದರೂ ಮಾಡುವಾಗ ಒರೆಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಅಷ್ಟೊಂದು ಇದೆಲ್ಲ ಹೆವಿ ಕೆಲಸ ಅಂತ ಅನಿಸಲ್ಲ. ಈಗ ನೋಡ್ತಾ ಇರ್ಬೋದು ನೀವು, ಮಾತಾಡ್ತಾ ನಾನು ಫುಲ್ ಕಬೋರ್ಡನ್ನು ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಎಲ್ಲ ಶರ್ಟ್ಸನ್ನು ಜೋಡಿಸಿದ್ದೀನಿ, ಒಂದು ಕಡೆ ಎಲ್ಲ ಟೀ ಶರ್ಟ್ಸನ್ನು ಜೋಡಿಸಿದ್ದೀನಿ. ಹಾಗೆ ಎಕ್ಸ್ಟ್ರಾ ಇರುವ ಹ್ಯಾಂಗರ್ನೆಲ್ಲ ಒಂದು ಕಡೆಗೆ ಇಟ್ಟಿದ್ದೀನಿ, ತಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಆಮೇಲೆ ಅವ್ರ ಪ್ಯಾಂಟ್ಗಳು, ಆಮೇಲೆ ಅಪರೂಪ ಹಾಕೋ ಬಟ್ಟೆಗಳನ್ನೆಲ್ಲ ಕೆಳಗಡೆ ಡ್ರಾವರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಈ ಕಡೆ ಬಂದಿದ್ದೀನಿ. ಇಲ್ಲೆಲ್ಲ ಒಂದು ಸ್ವಲ್ಪ ವಿಂಟರ್ ವೇರ್ ಇದೆ, ಹಾಗೆ ಅವ್ರು ಜಿಮ್ ಹಾಕ್ಕೊಳ್ಳೋದು, ಆಮೇಲೆ ಜೀನ್ಸು ಆ ಥರ ಅಪರೂಪ ಯೂಸ್ ಮಾಡೋವಂಥ ಬಟ್ಟೆಗಳು ಆ್ಯಂಡ್ ಜೀನ್ಸ್ ಆ ಥರದನ್ನೆಲ್ಲ ಇಲ್ಲಿ ಇಟ್ಕೊಂಡು ಇದಾಯಿತು. ಸೊ ಹಂಗೆ ಹಿಂಗೆ ಅಂತ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇದಿವಾಗ ನೆಕ್ಸ್ಟ್ ಡೇ ನಾನು ಕಿಚನನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೇಳಿದ್ನಲ್ಲ ನಾನು ಆಲ್ರೆಡಿ ಬೇರೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ರಿಂದ
ಲಾಸ್ಟಲ್ಲಿ ನಾನು ಕಿಚನನ್ನು ಕ್ಲೀನ್ ಮಾಡೋದು ಇಟ್ಕೊಂಡಿದ್ದೀನಿ. ಯಾಕಂದರೆ ಅಡುಗೆ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ, ಇದೆಲ್ಲ ಒಂದು ಅಷ್ಟು ಮಡಿ ಅಂತ ಅನಿಸಲ್ಲ. ಹಬ್ಬ ಹತ್ತಿರ ಬರುವಾಗ ಕಿಚನನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಎಲ್ಲ ಬೇರೆ ಕ್ಲೀನಿಂಗನ್ನು ಮುಗಿಸ್ಕೊಂಡು ಇವಾಗ ಕಿಚನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟ್ ಮೇಲ್ಗಡೆಗೆ ಏನು ಕಬೋರ್ಡ್ಸ್ ಇದೆ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸುತ್ತ ಧೂಳು ಎಲ್ಲ ತೆಕ್ಕೊಂಡಿದ್ದೆ, ಅಂದರೆ ಜಾಡೆಲ್ಲ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪರ್ಕೆಯಿಂದನೇ ಮಾಡ್ಕೋತೀನಿ. ನಾನೇನು ಅದಕ್ಕೆ ಧೂಳು ತೆಗಿಯೋ ಕೋಲು ಆ ಥರ ಏನೂ ಇಟ್ಕೊಂಡಿಲ್ಲ, ಪರ್ಕೆಯಿಂದನೇ ಸಿಗುತ್ತೆ ನನಗೆ. ಹಾಗಾಗಿ ಪರ್ಕೆಯಿಂದನೇ ಎಲ್ಲ ಸುತ್ತ ಧೂಳೆಲ್ಲ ತೆಗೆದುಬಿಟ್ಟು ಇವಾಗ ಫಸ್ಟ್ ಮೇಲ್ಗಡೆಗೆ ಕಬೋರ್ಡನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನಾನು ಫಸ್ಟ್ ವಿಮ್ ಲಿಕ್ವಿಡ್ ಏನಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಗುಂಜಿಂದ ಎಲ್ಲನೂ ಉಜ್ಕೋತೀನಿ. ಯಾಕಂದರೆ ಇಲ್ಲಿ ಅಡುಗೆ ಮಾಡೋದ್ರಿಂದ ಅದು ಎಣ್ಣೆದೆಲ್ಲ ಜಿಡ್ಡು ಹೋಗಿ ಮೇಲ್ಗಡೆ ಕಬೋರ್ಡಿಗೆಲ್ಲ ಒಂದು ಸ್ವಲ್ಪ ಅಂಟಂಟು ಥರ ಅಂಟ್ಕೊಂಡಿರುತ್ತೆ. ಅದಕ್ಕೆ ಮೇಲ್ಗಡೆಯಿಂದ ಕೆಳಗಡೆಗೆ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೇಲ್ಗಡೆ ಎಲ್ಲ ಕಬೋರ್ಡನ್ನು ಉಜ್ಜಿಬಿಟ್ಟು ಅದನ್ನು ಬಟ್ಟೆಯಲ್ಲಿ 2-3 ಸಲ ನೀಟಾಗಿ ಒರೆಸ್ಕೊಂಡಾಯಿತು. ಇವಾಗ ಪಕ್ಕದಲ್ಲಿ ಏನು ನಾನು ಕಾಳು ಡ್ರೈ ಫ್ರೂಟ್ಸ್ ಎಲ್ಲ ಇಡ್ತೀನಲ್ಲ ಆ ಜಾಗನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಕ್ಲೀನ್ ಮಾಡುವಾಗ ಮೇಲ್ಗಡೆಯಿಂದ ಕೆಳಗಡೆಗೆ ಬಂದರೆ ಒಳ್ಳೆಯದು. ಯಾಕಂದರೆ ಮೇಲ್ಗಡೆ ಎಲ್ಲ ಏನು ಧೂಳಿರುತ್ತೋ ಅದೆಲ್ಲ ಕೆಳಗಡೆಗೆ ಬಿದ್ದಿರತ್ತಲ್ವ. ಹಾಗಾಗಿ ಮೇಲ್ಗಡೆ ಕ್ಲೀನ್ ಮಾಡಿಕೊಂಡು ನಾವು ಮತ್ತೆ ನೆಕ್ಸ್ಟ್ ಸ್ಟೆಪ್ ಕೆಳಗಡೆ ಕ್ಲೀನ್ ಮಾಡ್ಕೋತಾ ಬಂದರೆ ಧೂಳು ಏನೂ ಆಗೋದಿಲ್ಲ. ಕೆಳಗಡೆಗೆ ಫಸ್ಟ್ ಮಾಡಿಕೊಂಡ್ರೆ ಇಲ್ಲಿದೆಲ್ಲ ಧೂಳು ಮೇಲ್ಗಡೆಗೆ ಹೋಗುತ್ತೆ. ಅದಕ್ಕೆ ನಾನು ಮೇಲ್ಗಡೆಯಿಂದ ಕೆಳಗಡೆಗೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಆ ಸೆಲ್ಫನ್ನೆಲ್ಲನೂ ಒರೆಸ್ಕೊಂಡಾಯಿತು. ಅದೂ ಅಷ್ಟೇ, ನಾನು ವಿಮ್ ಲಿಕ್ವಿಡಿಂದನೇ ಒರೆಸ್ಕೊಂಡು ಆಮೇಲೆ ಒಂದು ಕ್ಲೀನ್ ಬಟ್ಟೆಯಿಂದ ಒರೆಸ್ಕೋತೀನಿ. ಆ್ಯಂಡ್ ಗ್ಲಾಸ್ ಬಾಟಲ್ಸ್ ಆಗಿರ್ಬೋದು, ಕಾಳು ಎಲ್ಲ ಹಾಕುವ ಬಾಕ್ಸ್ನೂ ಇರ್ಬೋದು, ನಾನು ಅವಾಗವಾಗ ವಾಶ್ ಮಾಡ್ಕೋತೀನಿ. ಹಾಗಾಗಿ ಯಾವಾಗ ಖಾಲಿ ಆಗಿರುತ್ತೋ ಅವಾಗ ವಾಶ್ ಮಾಡ್ಕೋತೀನಲ್ಲ, ಅದಕ್ಕೆ ಇವಾಗ ಜಸ್ಟ್ ಒಂದು ಸ್ವಲ್ಪ ಸೋಪಿನ ಬಟ್ಟೆಯಲ್ಲಿ ಒರೆಸ್ಕೋತಾ ಇದ್ದೀನಿ. ಸೋಪಿನ ಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ಇನ್ನೊಂದು ಕ್ಲೀನ್ ಬಟ್ಟೆಯಲ್ಲಿ ಒರೆಸ್ಕೋತೀನಿ. ಇದೆಲ್ಲ ಹೇಗೆ ಅಂತ ಅಂದರೆ ಅವಾಗವಾಗ ಮುಟ್ಟಿರೋದು ಒಂದು ಸ್ವಲ್ಪ ಗಲೀಜು ಥರ ಅಥವಾ ಒಂದು ಸ್ವಲ್ಪ ಜಿಡ್ ಥರ ಆಗಿರುತ್ತೆ, ಬಿಟ್ಟರೆ ಇನ್ನೇನು ಅಷ್ಟೊಂದು ಗಲೀಜಿರೋದಿಲ್ಲ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೋಪಿನ ಬಟ್ಟೆ ಇದು, ಸೋಪ್ ಹತ್ಕೊಂಡಿರೋ ಅಂಥ ಬಟ್ಟೆಯಿಂದ ಸುತ್ತಾನು ನೀಟಾಗಿ ಒರೆಸ್ಕೋತೀನಿ. ಅದರಲ್ಲೇ ನಮ್ಮದು ಜಿಡ್ ಏನು ಇರುತ್ತೆ ಬಾಕ್ಸ್ ಮುಟ್ಟಿದಾಗ ಅದೆಲ್ಲ ಆ ಸೋಪಿಂದ ಇದರಲ್ಲಿ ಹೋಗಿಬಿಟ್ಟಿರುತ್ತೆ. ಅದರಿಂದ ಒಂದು ಸಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಇನ್ನೊಂದು ಬೇರೆ ಕ್ಲೀನ್ ಬಟ್ಟೆನ ತೊಗೊಂಡ್ಬಿಟ್ಟು ನಾನು ನೀಟಾಗಿ ಒರೆಸ್ಕೋತೀನಿ. ಆವಾಗ ಅದು ಕ್ಲೀನ್ ಆಗುತ್ತೆ. ಇನ್ನೊಂದು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ಜಾಸ್ತಿ ಉಜ್ಜಿ ಬ್ರಷಿಂದ ಉಜ್ಜಿ ತೊಳೆಯೋದ್ರಿಂದ ಏನಾಗುತ್ತೆ ಅಂದರೆ ಅದೆಲ್ಲ ಒಂಥರ ಬಾರ್ ಆಗುತ್ತೆ, ವೈಟ್ ಆಗುತ್ತೆ. ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಈ ಥರನೇ ಒರೆಸ್ಕೋತೀನಿ. ಯಾವಾಗ ಕಾಳು ಏನಾದರೂ ಆ ಬಾಕ್ಸಲ್ಲಿ ಸ್ಟೋರ್ ಮಾಡಿರೋದು ಖಾಲಿ ಆಗುತ್ತೆ ಆವಾಗ ನಾನು ಅದನ್ನು ನೀಟಾಗಿ ತೊಳ್ಕೊಂಡು ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಜಸ್ಟ್ ಬಟ್ಟೆಲ್ಲೇ ಒರೆಸಿದ್ರೂ ಕೂಡ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ, ಒಂದು ಸ್ವಲ್ಪನೂ ಜಿಡ್ಡಿಲ್ಲ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದೇ ಥರ ನಾನು ಎಲ್ಲ ಬಾಕ್ಸ್ಗಳನ್ನು ಒರೆಸ್ಕೊಂಡ್ಬಿಟ್ಟು ಜೋಡಿಸ್ಕೊಳ್ಳೋ ಅಂಥದ್ದು. ಸೊ ಗ್ಲಾಸ್ ಬಾಟಲ್ ಆಗಿರಲಿ, ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರಲಿ, ಪ್ರತಿಯೊಂದನ್ನು ಇದೇ ಥರನೇ ನಾನು ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ಕಿಚನನ್ನು ನಾನು ಆವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಈ ಕ್ಲೀನಿಂಗ್ ವೀಡಿಯೋಸ್ನೆಲ್ಲನೂ ನಾನು ಮುಂಚೆನೇ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಲೇಟಾಗೋಯಿತು, ಹಬ್ಬ ಎಲ್ಲ ಮುಗ್ದೇ ಹೋಯಿತು. ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ. ಆದ್ರೂ ಏನು ಪ್ರಾಬ್ಲಮ್ ಇಲ್ಲ, ಇದರಿಂದ ಒಂದಲ್ಲ ಒಂದು ಏನಾದರೂ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಥರನೂ ಕ್ಲೀನ್ ಮಾಡ್ಕೋಬೋದು. ನಾನು ಹೇಗೆ ಕ್ಲೀನ್ ಮಾಡ್ಕೋತೀನಿ, ಇದರಿಂದ ನಿಮಗೂ ಒಂದು ಸ್ವಲ್ಪ ಟಿಪ್ಸ್ ಸಿಗ್ಬೋದು, ಹಾಗೆ ಏನಾದರೂ ಒಂದಷ್ಟು ಐಡಿಯಾಸ್ ಸಿಗ್ಬೋದು ಅಂತ ಅಂದ್ಕೊಂಡು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮದೆಲ್ಲ ಹಬ್ಬ ಹೇಗಾಯಿತು ಏನು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲೂ ಹಬ್ಬ ತುಂಬಾ ಚೆನ್ನಾಗಾಯಿತು. ಬಟ್ ಏನಂದರೆ ನನಗೆ ವೀಡಿಯೋಸನ್ನು ಅಷ್ಟು ಮಾಡ್ಕೊಳಕ್ಕಾಗಲಿಲ್ಲ. ಅದೇ ಒಂದೇ ಬೇಜಾರಾಯಿತು. ಅವತ್ತಿನ ದಿನ ನನಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿಬಿಡ್ತು. ನನ್ನ ಕಾಲು ಹಾಗೆ ಪಾದ ಎಲ್ಲ ತುಂಬ ಉರಿತಾ ಇತ್ತು, ಕೈಯೆಲ್ಲ ತುಂಬ ಉರಿತಾ ಇತ್ತು, ತುಂಬ ಹೀಟ್ ಆಗಿಬಿಟ್ಟಿತ್ತು ನನಗೆ ಬಾಡಿಗೆ. ಅದಕ್ಕೆ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಅಷ್ಟೇ. ಹಾಗೆ ಇವಾಗ ನಾನು ಕ್ಲೀನಿಂಗ್ ವಿಷಯಕ್ಕೆ ಬರ್ತೀನಿ. ಆ್ಯಂಡ್ ಇಲ್ಲಿ ನಾನು ಒಂದು ಸ್ವಲ್ಪ ಈ ಥರ ಮ್ಯಾಟನ್ನು ಸ್ಪ್ರೆಡ್ ಮಾಡ್ತೀನಿ. ಏನಂದರೆ ಧೂಳೆಲ್ಲ ಆಗಿರುತ್ತಲ್ಲ, ಎಲ್ಲ ಆ ಕಬೋರ್ಡಿಗೆ ಹೋಗಿ ಅಂಟ್ಕೊಂಡ್ಬಿಡತ್ತೆ ಜಿಡ್ಡು. ಈ ಶೀಟ್ಸನ್ನು ಹಾಕಿದ್ರೆ ಏನಂದರೆ ಅದನ್ನು ತೆಗೆದು ಹಾಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಶೀಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಬಾಕ್ಸ್ಗಳನ್ನೆಲ್ಲ ಜೋಡಿಸ್ತೀನಿ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಮರ್ತೋಗಿದೆ. ಲಾಸ್ಟ್ ಟೈಮೂ ಅಷ್ಟೇ ನಾನು ಮರ್ತೋದೆ, ಈಗಲೂ ನನಗೆ ನೆನಪಾಗ್ತಾ ಇಲ್ಲ.
ನೀವು ಜಸ್ಟ್ ಅಮೆಝಾನಲ್ಲಿ ಕಿಚನ್ ಮ್ಯಾಟ್ ಅಂತ ಹಾಕಿದ್ರೂ ಸಾಕು, ನಿಮಗೆ ಈ ಥರದ್ದೆಲ್ಲ ಸಿಗುತ್ತೆ ಆಪ್ಷನ್ಸ್. ನಿಮಗೇನಾದರೂ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ಇವಾಗ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಆ ಏನು ಮ್ಯಾಟ್ ಅಥವಾ ಶೀಟ್ ಏನಿದೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಯಾವ್ಯಾವ ಬಾಕ್ಸನ್ನು ಎಲ್ಲಿಗೆ ಜೋಡಿಸ್ಕೋಬೇಕು ಅಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಈಗ ಆಲ್ರೆಡಿ ನೋಡ್ತಾ ಇದ್ರಲ್ಲ ಎಷ್ಟು ಕ್ಲೀನ್ ಕಾಣಿಸ್ತಾ ಇದೆ. ನಾನು ಇಷ್ಟು ಕೆಲಸ ಮಾಡಿದ್ಮೇಲೆ ರಾಹುಲ್ ಅಥವಾ ಮಕ್ಕಳು ಮನೆಗೆ ಬಂದ ಮೇಲೆ ನೋಡಿದ್ರೂ ಅವ್ರಿಗೆ ಏನೂ ಡಿಫ್ರೆನ್ಸ್ ಅನಿಸಲ್ಲ, ಹೇಗಿತ್ತು ಹಾಗೆ ಇದೆಯಲ್ಲ, ಏನು ಕ್ಲೀನ್ ಮಾಡಿದ್ರಿ ಅಂತ ಅನ್ಕೊತಾರೆ. ಬಟ್ ನನಗೆ ಮಾತ್ರ ಅದು ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ನನಗೆ ಗೊತ್ತಾಗುತ್ತೆ, ಯಾಕಂದರೆ ಕಿಚನಲ್ಲಿ ಜಾಸ್ತಿ ಕೆಲಸ ಮಾಡೋದು ನಾನೇ ಅಲ್ವಾ, ಹಾಗಾಗಿ ನನಗೆ ಗೊತ್ತಾಗುತ್ತೆ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ. ಬಟ್ ವಿಡಿಯೋ ನೋಡಿದಾಗ ಹೇಳ್ತಾರೆ, ಅಪ್ಪ ಇಷ್ಟೆಲ್ಲ ಮಾಡಿರ್ತೀರಾ ನೀವು ಅಂತ ನನ್ನ ಮಕ್ಕಳು ಹೇಳೋದು. ರಾಹುಲ್ಗೆ ಗೊತ್ತು ನಾನು ಯೂಶ್ವಲಿ ಇದನ್ನೆಲ್ಲ ಮಾಡ್ಕೋತಾ ಇರ್ತೀನಿ, ಅದು ಇದು ಏನಾದರೂ ಒಂದು ಮಾಡ್ತಿರ್ತೀನಿ ಅಂತ ರಾಹುಲಿಗೆ ಗೊತ್ತು. ಹಾಗಾಗಿ ಅವರೇನು ಅಷ್ಟು ಅನ್ನೋಕ್ಕೋಗಲ್ಲ, ಏನಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ತೀಯಾ ಅಂತ ಕೆಲವೊಂದು ಸಲ ಹೇಳ್ತಾ ಇರ್ತಾರೆ ಅಷ್ಟೇ. ಮಕ್ಕಳು ಒಂದೊಂದು ಸಲ ಹೇಳೋದು, ಇಷ್ಟೆಲ್ಲ ಮಾಡ್ತೀರಾ ನೀವು, ಗೊತ್ತೇ ಆಗಲ್ಲ ಅಲ್ಲ ಮಮ್ಮಿ, ಸ್ಕೂಲಿಂದ ಬಂದಮೇಲೆ ನೋಡಿದ್ರೆ ಎಲ್ಲ ಎಲ್ಲಿತ್ತೋ ಅಲ್ಲೇ ಇದೆ ಅಂತ ಹೇಳ್ತಾ ಇರ್ತಾರೆ. ಓಕೆ, ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ವಿಂಡೋ ಅಲ್ಲಿ ಒಂದಷ್ಟು ಅದು ಇದು ಸಣ್ಣ ಪುಟ್ಟ ಇಟ್ಟಿದ್ದೀನಿ. ಜಸ್ಟ್ ಇಗ್ನೋರ್ ದ್ಯಾಟ್. ಅವಾಗವಾಗ ಏನಾದರೂ ಕೈಗೆ ಸಿಕ್ಕಿರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಹಾಗೆ ಇಟ್ಟಿರ್ತೀನಿ. ಅದನ್ನೆಲ್ಲನೂ ಕ್ಲಿಯರ್ ಮಾಡ್ತೀನಿ ನಾನು ಇವಾಗ ಕ್ಲೀನ್ ಮಾಡುವಾಗ. ಇವಾಗ ನಾನು ಮಸಾಲೆ ಡಬ್ಬ ಅಂದರೆ ಸಾಸಿವೆ ಒಗ್ಗರಣೆ ಡಬ್ಬ ಏನಿದೆ ಅದ್ರೊಳಗಿರೋ ಎಲ್ಲನೂ ಒಂದೊಂದು ಬಟ್ಲಿಗೆ ಹಾಕಿ ಅದನ್ನೆಲ್ಲ ವಾಶಿಗಿಡಕ್ಕೆ ಅಂತ ಹೇಳಿ ತೆಗಿತಾ ಇದ್ದೀನಿ. ಇದನ್ನೆಲ್ಲನೂ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ, ಯಾಕಂದರೆ ಪದೇ ಪದೇ ಯೂಸ್ ಮಾಡಿರ್ತೀವಲ್ವ. ಹಾಗಾಗಿ ಇದನ್ನು ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಅದು ಒಂಥರ ಜಾಸ್ತಿ ಕ್ಲೀನ್ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಅದನ್ನೆಲ್ಲ ನಾನು ನೀರಲ್ಲಿ ಹಾಕಿಬಿಟ್ಟು ಸಿಂಕಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಬಿಟ್ಟರೆ ನೆನ್ಕೊಳ್ಳುತ್ತೆ. ಅದು ಏನಾದರೂ ಒಂದು ಸ್ವಲ್ಪ ಜಿಡ್ಡು ಏನಾದರೂ ಇದ್ದರೆ ಅದು ನೆನ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನೀರು ಹಾಕಿಟ್ಟು ಇವಾಗ ನಾನು ಈ ಜಾಗನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ನಾನು ಕಿಚನ್ ಟೈಲ್ಸ್ ಎಲ್ಲ ಏನಿದೆ ಅದನ್ನು ಜಾಸ್ತಿ ದಿನ ಹಾಗೆ ಬಿಡೋದಿಲ್ಲ. ಇದು ಎಲ್ಲ ತೆಗೆದುಬಿಟ್ಟು ವೀಕ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡ್ಕೋತೀನಿ. ಡೈಲಿ ಬೇಸಿಸಲ್ಲಂತೂ ಎಲ್ಲೆಲ್ಲಿ ಟೈಲ್ಸ್ ಖಾಲಿ ಇದೆಯೋ ಅಲ್ಲೆಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ಇದು ತುಪ್ಪದ ಹೀರೆಕಾಯಿ ಬಳ್ಳಿನ ನಾನು ಎಷ್ಟು ಸಲ ಮಣ್ಣಲ್ಲಿ ಹಾಕಿದ್ರೂ ಅದು ಬರ್ತಾ ಇರಲಿಲ್ಲ. ಅದಕ್ಕೆ ಈ ಥರ ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಟಿಶ್ಯೂ ಪೇಪರನ್ನು ಹಾಕಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ, ಅದನ್ನು ನೆಲಕ್ಕೆ ಹಾಕಬೇಕು. ಅದನ್ನು ಹಾಗೆ ಜಸ್ಟ್ ನಿಮಗೆ ತೋರಿಸ್ದೆ. ಈ ಥರ ಏನಾದರೂ ಯಾವುದಾದ್ರೂ ಬೀಜ ಬರ್ತಾ ಇಲ್ಲ ಅಂದರೆ ಅದನ್ನು ಟಿಶ್ಯೂ ಪೇಪರಲ್ಲಿ ಸುತ್ತಿ ಇಟ್ಟು ನೀರಲ್ಲಿ ಯಾವಾಗಲೂ ಅದನ್ನು ಒಂದು ಸ್ವಲ್ಪ ಮಾಯ್ಸ್ಟ್ ಇಟ್ಟರೆ ಅದು ಗಿಡ ಬಂದ ಮೇಲೆ ಬೇಕಿದ್ರೆ ನಾವು ಮಣ್ಣಲ್ಲಿ ಹಾಕ್ಬೋದು. ಆ ಥರ ನಾನು ಮಾಡಿರೋದು. ಈಗ ಇಲ್ಲಿ ಏನೇನಿತ್ತು ಅದನ್ನೆಲ್ಲ ತೆಗೆದಿಟ್ಕೊಂಡು ಈಗ ವಿಂಡೋಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ವಿಂಡೋದೂ ಈ ಗ್ರಿಲ್ಲಿಂದು ಕಂಬಿಗಳೆಲ್ಲ ಏನಿರುತ್ತೆ ಅಲ್ಲೆಲ್ಲ ಒಂದು ಸ್ವಲ್ಪ ಜಿಡ್ಡು ಆಗೋಗಿರುತ್ತೆ. ಅದನ್ನೆಲ್ಲನೂ ನೀಟಾಗಿ ಸೋಪು ಹಾಗೆ ಬ್ರಷ್ ಆಗಿ ಉಜ್ಕೋತಾ ಇದ್ದೀನಿ. ಅದೆಲ್ಲ ಉಜ್ಕೊಂಡಾದಮೇಲೆ ವಿಂಡೋ ಕೂಡ ಉಜ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ನಾನು ಈ ಥರ ಕ್ಲೀನಿಂಗ್ ಕೆಲಸ ಮಾಡುವಾಗ ಮಕ್ಕಳು ಏನಾದರೂ ಮನೇಲಿದ್ದರು ಅಂದರೆ ಪಾಪ ಮಕ್ಕಳು ಹೆಲ್ಪ್ ಮಾಡ್ತಾರೆ, ಏನು ಹೇಳಿದ್ರು ಹೆಲ್ಪ್ ಮಾಡ್ತಾರೆ ಮಕ್ಕಳು. ಕೆಲವೊಮ್ಮೆ ನಾನೇ ಹೇಳಲ್ಲ. ಆ್ಯಂಡ್ ಈಗ ನನ್ನ ಮಗ 9th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವನಿಗೆ ಒಂದು ಸ್ವಲ್ಪ ಓದೋಕ್ಕೆ ಬರೆಯೋಕ್ಕೆ ಜಾಸ್ತಿನೇ ಲೋಡ್ ಇರುತ್ತೆ. ಹಾಗಾಗಿ ಅವನಿಗೊಂದು ಸ್ವಲ್ಪ ಕೆಲಸ ಕಡಿಮೆ. ನನ್ನ ಮಗಳು ಯೂಶ್ವಲಿ ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡ್ತಾಳೆ. ಅವಳು ಈ ಥರ ಕ್ಲೀನಿಂಗಲ್ಲಿನೂ ಹೆಲ್ಪ್ ಮಾಡ್ತಾಳೆ, ಬಟ್ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನೋ ಥರ ಇರೋದಿಲ್ಲ. ಬಟ್ ನನ್ನ ಮಗ ಏನು ಹೇಳಿದ್ರೂ ಹೆಲ್ಪ್ ಮಾಡ್ತಾನೆ, ಅವನಿಗೆ ಕುಕ್ಕಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆ ಥರ ಇವರಿಬ್ಬರೂ ಒಂದು ಸ್ವಲ್ಪ ಅವ್ರವ್ರ ಇಷ್ಟ ಏನಿರುತ್ತೋ ಅದ್ರ ಪ್ರಕಾರ ಅವ್ರನ್ನ ಕರ್ಕೋತೀನಿ ಹೆಲ್ಪ್ ಮಾಡೋದಕ್ಕೆ. ಸೊ ಇವಾಗ ಕಿಚನ್ ಕ್ಲೀನ್ ಮಾಡ್ತಾ ಸಂಜೆ ಆಗೋಯ್ತು. ಈಗ ಅರೌಂಡ್ 5:36 ಏನೋ ಆಗ್ತಾಯಿತ್ತು. ಕಿಚನ್ ಕ್ಲೀನಿಂಗ್ ಕೆಲಸ ಅಂದ್ರೇ ಹಾಗೆ ಅಲ್ವಾ, ಅದು ಒಂದೇ ದಿನಕ್ಕೆಲ್ಲ ಮುಗಿಯೋದಿಲ್ಲ. ಫೈನಲಿ ಅವತ್ತಿನ ದಿನ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದು ಬಂದು ಫ್ರೈಡೇ ನಾನೆಲ್ಲ ಕರ್ಟನ್ಸನ್ನು ವಾಶ್ ಮಾಡಿ ಒಣಗಾಕ್ತಾಯಿದ್ದೀನಿ. ಆಲ್ರೆಡಿ 1 ರೌಂಡ್ ಕರ್ಟನ್ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ. ಈಗ 2nd ರೌಂಡ್ ಕರ್ಟನ್ಸನ್ನು ವಾಶ್ ಮಾಡಿ ಹಾಕ್ತಾ ಇರೋದು. ಮನೆಯಲ್ಲಿ ಎಲ್ಲ ವಿಂಡೋಗೆ ಕರ್ಟನ್ಸ್ ಹಾಕೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಕರ್ಟನ್ಸ್ ಇರುತ್ತೆ. ಆ್ಯಂಡ್ ಕೈಯಲ್ಲಿ ವಾಶ್ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಜಾಸ್ತಿ ಟೈಮೇ ತೊಗೊಳತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೊಂದೇನು ಗಲೀಜಾಗಿರೋದಿಲ್ಲ. ಹಾಗಾಗಿ ಬೇಗ ವಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರ್ಟನ್ಸನ್ನು ರಾಹುಲ್ ನನಗೆ ಹೆಲ್ಪ್ ಮಾಡಿದ್ರು ವಾಶ್ ಮಾಡಿ ಕೊಡೋಕ್ಕೆ. ಅವ್ರು ಆಫೀಸ್ ಹೋಗುವ ಮುಂಚೆ ಒಂದು ಸ್ವಲ್ಪ ವಾಶ್ ಮಾಡಿ ಕೊಟ್ಟರು, ಉಳಿದಿದ್ದನ್ನು ನಾನು ವಾಶ್ ಮಾಡಿ ಒಣಗಾಕ್ತಾಯಿದ್ದೀನಿ. ಈಗ
ಈಗ ಫ್ರೈಡೇ ಆಗಿರೋದ್ರಿಂದ ಇನ್ನು 1 ವೀಕ್ ಇದೆ, ನೆಕ್ಸ್ಟ್ ವೀಕೆಲ್ಲ ಹಬ್ಬಕ್ಕೆ ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಲಸನೂ ಈ ವೀಕೆ ಮುಗಿಸ್ಕೊಂಡು ಬಿಡಬೇಕು ಅಂತ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಟೆರೆಸ್ ಫುಲ್ ಬಟ್ಟೆಯಿಂದ ತುಂಬಿ ಹೋಗಿಬಿಟ್ಟಿದೆ. ಎಲ್ಲ ಕರ್ಟನ್ಸ್ ವಾಶ್ ಮಾಡಿ ಆಯಿತು, ಏನೆಲ್ಲ ಬಟ್ಟೆ ವಾಶ್ ಮಾಡೋಕ್ಕಿತ್ತು ಅದನ್ನು ವಾಶ್ ಮಾಡಿ ಆಯಿತು. ಆ್ಯಂಡ್ ಇವತ್ತು ಫ್ರೈಡೇ ಆಗಿದ್ದರಿಂದ ಮಕ್ಕಳದು ಒಂದು ಪೇರ್ ಆಫ್ ಯೂನಿಫಾರ್ಮ್ ಇತ್ತು, ಅದು ಕೂಡ ವಾಶ್ ಮಾಡಿ ಫುಲ್ ಮೇಲ್ಗಡೆಗೆ ಎಷ್ಟು ಹಗ್ಗ ಕಟ್ಟಿದ್ದೆ ಅಲ್ವಾ, ಎಲ್ಲನೂ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಬಿಸಿಲು ಕೂಡ ಒಂದು ಸ್ವಲ್ಪ ಕಡಿಮೆನೇ ಇತ್ತು, ಮೋಡ ಮುಚ್ಕೊಂಡಂಗೆ ಇತ್ತು. ಸೊ ಇದಿಷ್ಟು ನನ್ನ ಕ್ಲೀನಿಂಗ್ ಕೆಲಸಗಳಾಗಿತ್ತು. ಮುಂಚೆನೇ ಹೇಳ್ದಾಗೆ ಹಬ್ಬದ ದಿನ ಅಷ್ಟೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನನಗೆ ತೊಗೊಳಕ್ಕಾಗಲಿಲ್ಲ, ಹುಷಾರಿರಲಿಲ್ಲ ಅಂತ ಹೇಳಿ. ಹಾಗಾಗಿ ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ, ಅದನ್ನೇ ಇಲ್ಲಿ ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ. ಹೇಗೆಲ್ಲ ಅಲಂಕಾರ ಮಾಡಿದ್ದೆ, ಹೇಗಾಗಿತ್ತು ಪೂಜೆ, ಹಾಗೆ ನೀವು ನೋಡ್ತಾ ಇದ್ದೀರಾ ಈಗ ಹೇಗೆ ಅನ್ನಿಸ್ತು ನಿಮಗೆ, ಹಬ್ಬ ಎಲ್ಲ ಚೆನ್ನಾಗಿ ಆಗಿದೆಯಾ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಾ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಾ ಏನು ಅಂತ ಹೇಳಿಬಿಟ್ಟು ನನಗೂ ಕಮೆಂಟ್ ಮಾಡಿ ಹೇಳಿ. ಓಕೆ ಗಾಯ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್, ಟೇಕ್ ಕೇರ್.